ಉತ್ಕರ್ಷ ಜನರನ್ನ ಕತ್ತಲಲ್ಲಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಕ್ಕಷ್ಟೇ ಆಕ್ಷೇಪ ಇರೋದು ಅಂತ. ನೀವು 2030 ಟಾರ್ಗೆಟ್ ಇಟ್ಕೊಂಡಿದ್ರಿ, ಅಚೀವ್ ಆದ್ರಿ, ಟಾರ್ಗೆಟ್ ರೀಚ್ ಅಚೀವ್ ಆದ್ರಿ. ಈಗ ಮತ್ತೆ 27% ಅಂತ ಮತ್ತೆ ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಟಾರ್ಗೆಟ್ ಅಚೀವ್ ಆಗ್ತೀರಿ. ಬಟ್ ಅಲ್ಟಿಮೇಟ್ಲಿ ವಿಕ್ಟಿಮ್ಗಳಾಗ್ತಾ ಇರೋದು, ಬಲಿಪಶುಗಳಾಗ್ತಾ ಇರೋದು ಜನ. ನೋಡಿ, ಒಂದು ಬಹಳ ಸ್ಪಷ್ಟಪಡಿಸ್ಬಿಡ್ತೀನಿ, ನೀವು ಹೇಳಿದಂಥದ್ದು ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಕತ್ಲಲ್ಲಿಟ್ಟು ನೀವು ಯೋಜನೆಯನ್ನು ತರ್ತಾ ಇದ್ದೀರಿ, ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಬಹಳಷ್ಟು ಅದನ್ನು ಹೇಳೋದು ನಮ್ಮ ಕೃಷ್ಣ ಭಟ್ ಹೇಳದಂಗೆ ಕಂಪ್ನೀಸು ಒಂದಷ್ಟು ಸ್ಟೇಟ್ಮೆಂಟ್ಸನ್ನು ಮಾಡ್ತು, ಅದನ್ನು ಅಫಿಷಿಯಲ್ ಆಗಿ ಕೊಡಬೇಕು. ಇಟ್ ಇಸ್ ಅಕ್ಸೆಪ್ಟಬಲ್. ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡುವಂಥ ಕಡೆ ಗಮನ ಹರಿಸ್ತಾ ಇದೆ. ಆದರೆ ಜನಗಳನ್ನು ಕತ್ತಲೆಯಲ್ಲಿಟ್ಟು ಯೋಜನೆ ತರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಸಮಾಜದಲ್ಲಿ ಒಂದು ವರ್ಗದ ದ್ವಂದ್ವ ನಿಲುವು. ಈಗ ಇವರೇ ವಿರೋಧವನ್ನ ಮಾಡ್ತಾರೆ, ಅಪೋಸ್ ಅನ್ನ ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ. ಇದೇ ನಾನು ಹೇಳಬೇಕಲ್ಲ, ನಾನು ಕಾಂಗ್ರೆಸ್ ಅಂತ ಹೇಳ್ತಿಲ್ಲ. ಐ ಹ್ಯಾವ್ ಟು ಗಿವ್ ಕ್ಲಾರಿಫಿಕೇಶನ್. ರಕ್ಷತ್, ಖಂಡಿತವಾಗ್ಲೂ ನಮ್ಮ ಸರ್ಕಾರ ತಂದಿರುವಂತ ಯೋಜನೆ ಬಗ್ಗೆ ಅವ್ರು ನೆಗೆಟಿವ್ ಪ್ರೊಪಗಂಡ ಮಾಡಿದ್ರೆ ಐ ಹ್ಯಾವ್ ಟು ಕ್ಲಾರಿಫೈ. ಅವರೇ ತಂದಿರೋದು ಹೌದು, 2004ರಲ್ಲಿ ಮೊದಲು ಮೊದಲು ಇಂಟ್ರೊಡ್ಯೂಸ್ ಆಗಿದ್ದು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಯುಪಿಎ ಸರ್ಕಾರದಲ್ಲಿ. ಒಂದ್ ನಿಮಿಷ ಕೇಳಿ, ಅಧಿಸೂಚನೆ ಹೊರಡಿಸಿದ್ದು ಯುಪಿಎ ಸರ್ಕಾರನೇ. ಅದಕ್ಕೆ ಪೀಠಿಕೆ ಹಾಕಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಇಂಡಿಯಾ ಗವರ್ಮೆಂಟ್. ಆ ನಂತರ ಅವ್ರ ನ್ಯಾಷನಲ್ ಪಾಲಿಸಿ ಆಫ್ ಬಯೋಫ್ಯೂಯಲ್ಸ್ ಅಲ್ಲಿ ಅದನ್ನ ಎಕ್ಸ್ಪೆನ್ಷನ್ ಮಾಡ್ಬೇಕಂತ ಹೇಳಿದ್ದು. ಅದನ್ನೇ ನಾವು ಕೇಳ್ತಿರೋಂಥದ್ದು. ಯಾವುದೇ ಒಂದು ಯೋಜನೆ ಅಂತ ಅಂದಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್, ಆ ಟೈಮ್ ಸ್ಪ್ಯಾನ್ ಇರುತ್ತೆ. ಖಂಡಿತವಾಗ್ಲೂ ಜನಪರವಾಗಿರ್ತಕ್ಕಂಥ ಯೋಜನೆ ಇದು. ಆಮೇಲೆ ದಯವಿಟ್ಟು ಸರಿ ಸರ್, ನೀವು ಜನಪರವಾಗಿರುವಂತ ಯೋಜನೆ ಅಂತ ಹೇಳಿದ್ರಿ, ನನಗೇನು ಲಾಭ ಸಿಗ್ತಾ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ವಾಹನ ಸವಾರನಾಗಿ ನನಗೇನು ಲಾಭ ಕೊಡ್ತಾ ಇದ್ದೀರಿ ನೀವು? ಮೈಲೇಜ್ ಡ್ರಾಪ್ ಆಗಿದ್ದೊಂದನ್ನ ಬಿಟ್ಟರೆ ನನಗೇನು ಲಾಭ ಆಯ್ತು ಇದರಿಂದ? ಅಲ್ಲ, ಲಾಭ ನೀವು ಡಿಪೆಂಡೆನ್ಸಿ ಕಮ್ಮಿ ಆಗುತ್ತಲ್ವಾ? ಈಗ ನೀವು ಹೇಳ್ತಿರೋಂಥದ್ದು ಸಪರೇಟ್. ನೀವು ಯಾವಾಗಲೂ ಒಂದು ಪಾಯಿಂಟ್ E10 ಮತ್ತೆ E5 ಸ್ಟೇಷನ್ಸ್ ಮಾಡ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ರಕ್ಷತ್, ನಾವು ಹೇಳಿದ್ರೆ ಸುಲಭ ಅಲ್ಲ. ನೀವು ಸಪರೇಟ್ E10 ಸ್ಟೇಷನ್ ಮಾಡಿ, E5 ಸ್ಟೇಷನ್ ಮಾಡಿ, ಅದಕ್ಕೆ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಮತ್ತೆ ಅದೇ ಜನ ವಿರೋಧ ಮಾಡ್ತಾರೆ. ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, E20 ಇಂದ ದೇಶದ ನಾಗರಿಕರಿಗೆ, ರೈತರಿಗೆ ಲಾಭ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ನಾನು ಅಂಕಿಅಂಶಗಳ ಸಮೇತ ಹೇಳಿದ್ದೀನಿ ಯಾವ ರೀತಿ ಲಾಭ ಆಗ್ತದೆ. ಸಾಮಾನ್ಯ ಜನರಿಗೆ ಏನು ಲಾಭ ಆಯ್ತು? ಸಾಮಾನ್ಯ ಜನರಿಗೆ ಲಾಭ ಆಗ್ತಿರೋದಕ್ಕೆ ತಂದಿರೋಂಥದ್ದು ಈಗ ಇಂಪ್ಲಿಮೆಂಟ್ ಮಾಡ್ಬೇಕಂತ. ಇಲ್ಲಿ ಒಂದು ಗಮನಿಸಿ ರಕ್ಷತ್, E20 ಇಂದ 20% ಪೆಟ್ರೋಲಿನ ಇಂಪೋರ್ಟ್ ಕಡಿಮೆ ಆಯಿತು. ಅದರಿಂದ ಸುಮಾರು 1.5 ಲಕ್ಷ ಕೋಟಿ ದೇಶದಲ್ಲೇ ಉಳಿತು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಳಕೆ ಆಗುತ್ತೆ. ಎಸ್, ಅದೊಂದು ನಮಗೆ ಸಿಗುವ, ಅದು ನಮ್ಮ ದೇಶದಲ್ಲೇ ಇರುತ್ತೆ. ಅದು ಒಂದು ವೇಳೆ ರೈತರಿಗೆ ಹೋಗುತ್ತಾ ಅಥವಾ ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರಿಗೆ ಹೋಗುತ್ತಾ, ವಾಟ್ ಎವರ್, ಅದು ದೇಶದಲ್ಲೇ ಇರುತ್ತೆ, ಅದು ವಿದೇಶಕ್ಕೆ ಹೋಗಲ್ಲ ಅನ್ನೋದು ಒಂದೇ ನಮ್ಮ ಸಮಾಧಾನ. ಮತ್ತು ಅದು ಸರಿಯಾದ ಸಮಾಧಾನ ಮಾಡ್ಕೋಬೇಕಾಗಿರೋದು. ಏನಕ್ಕೆ ಅಂದರೆ ನಮಗೆ ಇಡೀ ನಮ್ಮ ಕಾರಿನ ಮಾಲೀಕತ್ವದ ಅವಧಿ ಬರುತ್ತೆ. ದೇಶಭಕ್ತಿಯ ವಿಚಾರದಲ್ಲಿ ಸಾಮಾನ್ಯ ಮಧ್ಯಮ ವರ್ಗದ ಜನನೇ ಈ ದೇಶಭಕ್ತಿಗೆ ಕೊಡುಗೆ ಕೊಡ್ತಾ ಹೋಗಬೇಕಾ ಅಂತ ಪ್ರಶ್ನೆ ಬರುತ್ತೆ. ಲಾಭ ಆಗೋದಿಲ್ವಾ ಅಂತ ಮಧ್ಯಮ ವರ್ಗದವರಿಗೆ? ಇಲ್ಲಿ ಆಗದಂಗೆ ಮಧ್ಯಮ ವರ್ಗವೇ ಹೆಚ್ಚು ಪ್ರಮಾಣದಲ್ಲಿ ಇರುವುದರಿಂದ ನಾವು ಮಧ್ಯಮ ವರ್ಗವೇ ಇದಕ್ಕೆ ಎಲ್ಲದಕ್ಕೂ ಬಾಧ್ಯರ ಅನ್ನೋ ಪ್ರಶ್ನೆ ಪ್ರತಿಯೊಂದಕ್ಕೂ ಇದು ಬರೀ ಎಥನಾಲಿಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಆಗುತ್ತೆ. ಸೊ ಆ ಹೊರೆನ ನಾವು ಮಧ್ಯಮ ವರ್ಗ ಆಗಲಿ ಬಡವರ್ಗ ಆಗಲಿ ಹೊರುವುದೇ. ಅದಕ್ಕಾಗಿ ನಾವು ನಮ್ಮ ದೇಶ ಅಂತ ನಾವು ಮಾಡ್ಕೊಂಡಿರೋದೇ, ನಾವು ಮಧ್ಯಮ ವರ್ಗಕ್ಕೆ ಆ ಭಾವ ಜಾಸ್ತಿ ಇರುವುದು. ಅದು ಫಾರಿನ್ ರಿಸರ್ವ್ ಉಳಿಯುತ್ತೆ, ಕಾರ್ಬನ್ ಹೊರಸೂಸೋದು ಕಡಿಮೆ ಆಗುತ್ತೆ. ಅಂದ್ರೆ ಉದಾತ್ತ ಚಿಂತನೆಗಳಿದಾವೆ ಇದರಿಂದ. ಈಗ ನಾವು ಸಹಕರಿಸಬೇಕಾದಂತ ಅನಿವಾರ್ಯತೆ. ಈಗ ನಾವು ಇವೆಲ್ಲ ಸಹಕಾರವನ್ನು ಯಾರು, ಈಗ ಫಾರಿನ್ ರಿಸರ್ವ್ ಕಡಿಮೆ ಆಗುತ್ತೆ, ಯಾರು ಅದ್ರ ಬಗ್ಗೆ ವಿರೋಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ವಶನ್ ಮಾಡ್ತಾ ಇರೋ ಯಾರು ಬಹುತೇಕರು E20 ಮೂಲಭೂತವಾಗಿ ಅದ್ರ ವಿರೋಧಿಸ್ತಾ ಇಲ್ಲ ಎಲ್ಲರೂ ಕೂಡ. E20 ಇಂಪ್ಲಿಮೆಂಟೇಷನ್ ಪ್ರೊಸೆಸ್ಸನ್ನು ನಾವು ವಿರೋಧಿಸ್ತಾ ಇರೋದು. ಈಗ ನಾನು ಸಬ್ಸಿಡಿಯನ್ನು ಗಿವ್ ಅಪ್ ಅಂತ ಹೇಳಿದಾಗ ಕಣ್ಣು ಮುಚ್ಕೊಂಡು ಅವ್ರು ನಮ್ಮನೆಗೆ ಬಾಗಿಲಿಗೆ ಯಾರು BJP ಅವರು ಬಂದು ಸಬ್ಸಿಡಿಯನ್ನು ಗಿವ್ ಅಪ್ ಮಾಡಿ ಅಂತ ಹೇಳಿಲ್ಲ. ನಾವು ಅವ್ರು ಮಾಡಿದಾರೋ ಎಲ್ಲೋ ಗೊತ್ತಿಲ್ಲ, ಸ್ವಯಂ ಪ್ರೇರಿತವಾಗಿ ಮಾಡಿದ್ವಿ. ಯಾಕೆಂದ್ರೆ ದೇಶ ಉದ್ಧಾರ ಆಗಬೇಕು ಅಂತ ನಮಗೂ ಆಸೆ ಇದೆ. ಹೀಗೇನೆ 1,50,000 ಕೋಟಿ ಏನು ಫಾರೆನ್ಸ್ ಉಳಿತೋ, ಎಸ್, ಅದು ಎಲ್ಲಿ ಹೋಗಬೇಕು? ಒಂದು ಕಡೆ ರೈತರಿಗೆ ಹೋಗ್ತಾ ಇಲ್ಲ, ಇನ್ನೊಂದು ಕಡೆ ಇವರೇ ಹೇಳ್ತಾರೆ ಮೈಲೇಜ್ ಡ್ರಾಪ್ ಕೇವಲ E20 ಇಂದ ಅಲ್ಲ ಅಂತ. ಮತ್ತೊಂದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಇನ್ನೊಂದು ಮಾತ್ರ ಹೇಳ್ತಿದ್ದಾರೆ, ಆ ದುಡ್ಡು ಇನ್ಫ್ರಾಸ್ಟ್ರಕ್ಚರಿಗೆ ಹೋಗುತ್ತೆ ಅಂತ. ಇನ್ಫ್ರಾಸ್ಟ್ರಕ್ಚರಿಗೆ ಹೋದ್ರೆ ರೋಡ್ ಡೆವಲಪ್ ಆಗಬೇಕು, ನಮ್ಮ ಮೈಲೇಜ್ ಇಂಪ್ರೂವ್ ಆಗಬೇಕು, ಅದೂ ಆಗ್ತಾ ಇಲ್ಲ. ರೈತರಿಗೆ ಆ ಕಡೆ ದುಡ್ಡು ಹೋಗ್ತಾ ಇರೋದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ಶುಗರ್ ಫ್ಯಾಕ್ಟ್ರಿಗಳು ದಾಖಲೆಯನ್ನು ಕೊಡ್ತಾ ಇಲ್ಲ, ಸರ್ಕಾರ ದಾಖಲೆಯನ್ನು ಕೊಡ್ತಾ ಇಲ್ಲ, ಯಾವುದೇ FCI ದಾಖಲೆಯನ್ನು ಕೊಡ್ತಾ ಇಲ್ಲ, ಯಾರೋ ದಾಖಲೆಯನ್ನು ಕೊಡ್ತಾ ಇಲ್ಲ. ಇನ್ನೊಂದು ಡೇಟಾವನ್ನು ನಾನು ಕೊಟ್ಬಿಡ್ತೀನಿ. ನಮ್ಮಲ್ಲಿ ಎಥೆನಾಲ್ ಪ್ರೊಡಕ್ಷನ್ನು 45 ರೂಪಾಯಿಂದ 70 ರೂಪಾಯಿವರೆಗೆ ಆಗುತ್ತೆ 1 ಲೀಟ್ರಿಗೆ. ಪೆಟ್ರೋಲ್ ನಾವು ಇವತ್ತು 110 ರೂಪಾಯಿ ಕೊಡ್ತಾ ಇದ್ದೀವಿ.
ಈ 20% ಅಲ್ಲಿ ಎಥೆನಾಲ್ ನಾವು ಇವತ್ತು ಸೇರಿಸ್ತಿದ್ದೀವಿ. ಆ ರೇಟ್ ಹೆಚ್ಚಾದಾಗ ಕಡಿಮೆ ಆದ ಎಥೆನಾಲನ್ನು ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ಅದನ್ನು ಇಲ್ಲಿ ಸೇರಿಸಿದಾಗ ಹಾಗಿದ್ರೆ ಅದ್ರ ಗ್ರಾಹಕರ ಹೊರೆ ಇಳಿಬೇಕಲ್ವಾ? ಹೌದು, correct. ಇಳಿದಿಲ್ಲ. ಇದೇ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ 2019ರಲ್ಲಿ ನಾನು 15 ರೂಪಾಯಿ ಬಗ್ಗೆ ಮಾತಾಡೋಕೆ ಹೋಗಲ್ಲ. 15 ರೂಪಾಯಿ ಬಗ್ಗೆ ಮೊನ್ನೆ ಅವ್ರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಪೆಟ್ರೋಲ್ ರೇಟ್ 15 ರೂಪಾಯಿ ಬರುತ್ತೆ ಅಂತ. ನಾನು 15 ರೂಪಾಯಿ ಬಗ್ಗೆ ಮಾತಾಡಲ್ಲ, 65ರಿಂದ 70 ರೂಪಾಯಿ ಬರುತ್ತೆ ಅಂತೇಳಿ ಗಡ್ಕರಿ ಅವರೇ ಹೇಳಿದ್ರು. ನಾವು 65 ರೂಪಾಯಿ 70 ರೂಪಾಯಿ ಕೇಳ್ತಾ ಇಲ್ಲ. ಅಲ್ಲ, ಲೀಟ್ರಿಗೆ 10 ರೂಪಾಯಿ 9ರಿಂದ 10 ರೂಪಾಯಿ ಹಾಕ್ತಾ ಇರೋ ರೋಡ್ ಸೆಸ್ ಅನ್ನಾದ್ರೂ ಕಡಿಮೆ ಮಾಡಬೇಕಲ್ಲ. ಆ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡ್ತಾ ಇಲ್ಲ, GST ತರ್ತಾ ಇಲ್ಲ. ಅದ್ರ ಜೊತೆಗೆ ನಮಗೆ ಏನ್ ಬೇಕು ಆ ಪಾರ್ಟ್ಸ್ ನಮಗೇನು ಭಿಕ್ಷೆ ಬಿಡ್ತಾ ಇಲ್ಲ. ನಮ್ಮ ಪಾರ್ಟ್ಸ್ ನೀವು ಹಾಕ್ಸ್ಕೊಡಿ ಅಂತ ಏನ್ ಸಮಸ್ಯೆ ಆಗ್ತಾ ಇದೋ ನೀವು ಹೇಳಿ ನಮಗೆ ಸಾಕು, ನಾವು ಹಾಕ್ಸ್ಕೊತೀವಿ. ನಮ್ಮ ಹತ್ರ ನಾವು ಅದಕ್ಕೆ 300-500 ರೂಪಾಯಿ ಸರ್ಕಾರ ಕೊಡಬೇಕಾಗಿಲ್ಲ. ಆದ್ರೆ ಎಟ್ ದ ಸೇಮ್ ಟೈಮ್ ಪ್ರೈಸ್ ಅನ್ನ ರೈತರಿಗೂ ಹೋಗಲ್ಲ, ರಸ್ತೆಗೂ ಬರಲ್ಲ, ನಮಗೂ ಬರಲ್ಲ. ಎಲ್ಲಿ ಹೋಗ್ತಾ ಇದೆ? ಥ್ಯಾಂಕ್ ಯು.